ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ದೀಪಿಕಾ, ಏನಿದೆಲ್ಲ? ನೀನ್ ಯಾಕಿದೆಲ್ಲ ಮಾಡಕ್ ಹೋಗ್ತಾ ಇದೀಯಾ? ಯಾಕೆ ಏನು ಅಂತ ನೀವೇನು ಪ್ರಶ್ನೆ ಕೇಳೋ ಹಾಗೆ ಇಲ್ಲ. ಯಾಕೆ ನಾನು ಇದನ್ನೆಲ್ಲ ಮಾಡೋದು ನಿಮ್ಗೆ ಇಷ್ಟ ಆಗಲ್ವಾ? ತುಂಬಾ ಇಷ್ಟ ಆಗತ್ತೆ. ಮತ್ತೆ ಪ್ರಶ್ನೆ ಯಾಕೆ ಕೇಳ್ತೀರಾ? ಶೀತ, ಕೆಮ್ಮು, ಕಫ ಏನೂ ಆಗಬಾರ್ದು. ಬಾಣಂತಿಯರು ಯಾವಾಗಲೂ ಬೆಚ್ಚಗಿರ್ಬೇಕಂತೆ. ಧೂಪ ಹಾಕಿದ್ರೆ ಕೆಮ್ಮು, ನೆಗಡಿ ಏನೂ ಆಗೋದಿಲ್ಲ. ಈ ಧೂಪ ಹಾಕಿದ್ರೆ ಕೆಮ್ಮು ಹೋಗಲ್ಲ, ಇನ್ನೂ ಜಾಸ್ತಿ ಆಗತ್ತೆ. ಕೆಮ್ಮಿ ಕೆಮ್ಮಿ ಆ ತುಳಸಿ ಎದೆ ನೋವು ಬಂದು ಸಾಯ್ತಾಳೆ. ಏನಿದು? ಏನಾಗ್ತಿದೆ? ಛೇ, ನಾನ್ ಧೂಪದ ಬೌಲ್ನ ಬದಲಾಯಿಸದ್ನಲ್ಲ, ಯಾಕೆ ಹೀಗಾಯ್ತು? ನಿಮ್ಮ ಕೈ ಕೊಡಿ. ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಕೇಳಬಾರ್ದು ಅಂದೆ ತಾನೆ? ಓ ಹೌದಲ್ಲ, ಸರಿ ತಗೋ. ನಿಮಗೆ ದೃಷ್ಟಿ ಆಗಬಾರ್ದು ಅಂತ ಈ ದಾರ. ಪರವಾಗಿಲ್ವೇ? ನನ್ನ ಸೊಸೆಗಿದೆಲ್ಲ ಹೇಗೆ ಗೊತ್ತಾಯ್ತು? ನನ್ನ ಮುಂದೆ ಕೂತಿರೋದು ದೀಪಿಕಾ ತಾನೆ? ಹೌದು, ನಾನೇ. ಯಾಕೆ, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರಾ? ನೀನ್ ಬುದ್ಧಿವಂತೆ ಅಂತ ನನಗೆ ಗೊತ್ತು. ಆದ್ರೆ ಏನು, ನನಗೆ ಭಾವನೆಗಳಿಲ್ಲ ಅನ್ಕೊಂಡಿದ್ರಾ? ಛೇ, ಹಾಗೆಲ್ಲ ಏನೂ ಇಲ್ಲ. ಆದ್ರೆ ಇಂಥ ವಿಷಯಗಳೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಾ ಇದೆ ಅಷ್ಟೇ. ನಾನು ಅಮ್ಮಂಗೆ ಕಾಲ್ ಮಾಡಿದ್ದೆ. ಇದನ್ನೆಲ್ಲ ನಾನು ಅಮ್ಮನ ಹತ್ರನೇ ಕೇಳಿ ತಿಳ್ಕೊಂಡೆ. ಏನಾಯ್ತು ನಿಮಗೆ? ನನಗೆಲ್ಲ ಮಾಡ್ತಿರೋದು ಇಷ್ಟ ಆಗ್ತಿಲ್ವಾ? ನನ್ನ ಬಗ್ಗೆ ಕಾಳಜಿ ಮಾಡೋದಕ್ಕೆ ನೀನು ಇಷ್ಟೆಲ್ಲ ಪರದಾಡ್ತಾ ಇದೆಯಲ್ಲ, ಅದಕ್ಕೆ ಆಶ್ಚರ್ಯದ ಜೊತೆಗೆ ಆನಂದನೂ ಆಗ್ತಾ ಇದೆ. ಆಯ್ತಾಯ್ತು, ಇಷ್ಟೊಂದೆಲ್ಲ ಎಮೋಷ್ನಲ್ ಆಗಬೇಡಿ. ಈಗ ನೀವು ಆರಾಮಾಗಿ ರೆಸ್ಟ್ ಮಾಡಿ. ತುಂಬ ಹೊತ್ತು ಕುತ್ಕೋಬೇಡಿ, ಬೆನ್ನೋವು ಬರುತ್ತೆ. ಆಮೇಲೆ ನಿಮ್ಗೆ ಏನೇ ಬೇಕಿದ್ರೂ ನೀವು ನನಗೆ ಕಾಲ್ ಮಾಡಬೇಕು. ಇನ್ನು ಮುಂದೆ ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನೆನಪಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.